ಎಲ್ಲರಿಗೂ ನಮಸ್ತೆ ಮಕ್ಕಳೇ. ಸಮೇಟಿವ್ ಅಸೆಸ್ಮೆಂಟ್ 1 ಈಗ ತಾನೇ ಮುಗಿಸಿದ್ದೀರಾ. 2-3 ಅಂಕದ ಪ್ರಶ್ನೆಗಳು 8 ಕೇಳಿರ್ತಾರೆ. ನಾನೀಗ ನಿಮ್ಮ ಮುಂದೆ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಒಂದು 4 ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆ ಉತ್ತರಗಳು ಬರ್ದಿರ್ತೀರಾ, ನಿಮ್ಗೆ ಗೊಂದಲ ಇರ್ಬೋದು, ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ, ಏನು ಬರೀಬೇಕಾಗಿತ್ತು ಅಂತ. ಬಹುಶಃ ಈ ಒಂದು 4 ಪ್ರಶ್ನೆಗಳು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ನಾನು ಬರ್ದಿರೋ ಉತ್ತರ ಕರೆಕ್ಟಾಗಿದೆ ಅಂತ. ನಿಮ್ಮ ಮನಸ್ಸಿಗೆ ಮುದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಬನ್ನಿ, ಮೊದಲನೇ ಪ್ರಶ್ನೆ ನಾನು ಯಾವ ಪ್ರಶ್ನೆಯನ್ನು ಹಾಕಿದ್ದೀನಿ ನೋಡೋಣ. ಗಿಳಿಯು ನೀಡಿದ ಸಮರ್ಥನೆ ಏನು? ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಕಾರಣಗಳೇನು? ಗಿಳಿ ಹೇಳುತ್ತೆ, ಹಲವಾರು ವರ್ಷದಿಂದ ಈ ಮರ, ನೋಡಿ ಆ ಮರ ಮಾರ್ಕ್ ಬರುತ್ತೆ ನೋಡಿ, ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಅಂದರೆ ಉಳಿಯಲು, ತಂಗಲು, ಸ್ಟೇ ಅಂತಿರಲ್ಲ, ವಾಸ ಮಾಡಲು, ಈ ಒಂದು ಮರದಲ್ಲಿ ಗೂಡು ಕಟ್ಟಿಕೊಂಡು ವಾಸ ಮಾಡಲು ನನಗೆ ಜಾಗ ಕೊಟ್ಟಿದೆ. ಒಂದು ಅದ್ಭುತವಾದ ಪಾಯಿಂಟ್ ಗಿಳಿ ಹೇಳುತ್ತೆ ಇಂದ್ರನಿಗೆ. ತಿನ್ನಲು ಹಣ್ಣು, ಯಾಕಂದ್ರೆ ಮರ ಅಲ್ವಾ, ಹಣ್ಣು ಬಿಟ್ಟಿರುತ್ತೆ. ತಿನ್ನಲು ಹೊಟ್ಟೆ ಹಸಿವಿನ ಬಾಧೆ ತೀರ್ತು, ತಿನ್ನಲು ಹಣ್ಣು ನೀಡಿದೆ. ಈಗ ನೋಡಿ ಮಜಾ, ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ಸಂತೋಷ ನೀಡಿದೆ. ಹಾಗಾಗಿ ನಾನು ಈ ಮರವನ್ನು ಬಿಟ್ಟು ಏಕೆ ಹೋಗಲಿ? ನಾನು ಎಲ್ಲೋ ಹೋಗಿ ಆಹಾರವನ್ನು ಹುಡುಕಿಕೊಂಡು ಬರುತ್ತೇನೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಲ್ವಾ, ಗಿಳಿ ಕೂಡ. ಆದರೆ ಸಂಬಂಧಾರ್ಥಕ ಅವ್ಯಯ, ನನ್ನ ವಾಸ ಮಾತ್ರ ಈ ಮರದಲ್ಲೇ ಎಂದು ಗಿಳಿಯು ತನ್ನ ತತ್ವನಿಷ್ಠೆಯ ಗುಣವನ್ನು ಮೆರೆಯಿತು, ಪರಹಿತಕಾಂಕ್ಷೆಯ ಗುಣವನ್ನು ಹೊರಹಾಕಿತು. ಈ ಅಂಶಗಳು ಇದ್ರೆ ಖಂಡಿತವಾಗ್ಲೂ ನಿಮಗೆ ಅಂಕಗಳು ಶತಸಿದ್ಧ. ನೆಕ್ಸ್ಟ್, ಸದ್ದು ಮಾಡದೆ ಬಾಳಬೇಕೆಂದು ಕವಿ CPK ನೀಡಿರುವ ಉದಾಹರಣೆಗಳೇನು? ಎಕ್ಸಾಂಪಲ್ಸ್ ಏನು? ತಟ್ಟೆಯೊಳು ಕರ್ಪೂರ ಮೌನವಾಗಿ ಉರಿಯುವಂತೆ, ನೋಡಿ ನಿಶಬ್ದವಾಗಿ ಉರಿದು ದೇವ್ರ ಮುಂದೆ ಬೆಳಗುತ್ತಲ್ವ, ಆ ರೀತಿ ನಮ್ಮ ಜೀವನ ಇರಬೇಕು ಅಂತ ಮೊದಲನೇ ಪಾಯಿಂಟನ್ನು ಹೇಳಿದ್ದಾರೆ. ಎರಡನೇ ಪಾಯಿಂಟ್, ರವಿಕಿರಣಕ್ಕೆ ಇಬ್ಬನಿ ಮೌನವಾಗಿ ಕರಗಿ ಹೋಗೋಂಗೆ. ರವಿಕಿರಣಕ್ಕೆ ಮಂಜಿನ ಹನಿ, ಸೂರ್ಯಕಿರಣಕ್ಕೆ ಮಂಜಿನ ಹನಿ ಸೈಲೆಂಟಾಗಿ ಕರಗುತ್ತಲ್ವ, ಆ ರೀತಿ ನಮ್ಮ ಜೀವನ ಲೈಫ್ ಇರಬೇಕು. ಮತ್ತೆ ಇನ್ನೊಂದು ಬಂದಿದೆ, ಸದ್ದಿಲ್ಲದೆ ಸಾಗುವಂತೆ ಅಂತ ಬಂದಿದೆ. ಏನು ನೋಡೋಣಲ್ವ? ಹಡಗು ನದಿಯಲ್ಲಿ ಸದ್ದಿಲ್ಲದೆ ನಿಶಬ್ದವಾಗಿ ದಡವನ್ನು ರೇವನ್ನು ಮುಟ್ಟುತ್ತಲ್ಲ, ಈ ರೀತಿ ನಮ್ಮ ಜೀವನ ಶಾಂತಿಯುತವಾಗಿರಬೇಕು. ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಮತ್ತೆ ಹಸಿಸೌದಿ ಬುಸುಗುಟ್ಟಿ ಶಬ್ದವನ್ನು ಮಾಡುವಂತೆ ನಾವು ಜೀವನವನ್ನು ಮಾಡಬಾರ್ದು. ಸಿಡಿಮದ್ದು ಸಿಡಿಯುವಂತೆ ನಾವು ಜೀವನವನ್ನು ಮಾಡಬಾರ್ದು. ಈ 3 ಅಂಶಗಳು ಹೇಳಿದಿನಲ್ಲ ಮೇಲೆ, ಇದನ್ನು ಬರೆದ್ರೆ ನಿಮಗೆ ಅಂಕಗಳು ಗ್ಯಾರಂಟಿ. ಬನ್ನಿ ಮಕ್ಕಳೇ, ಮುಂದೆ ಪ್ರಶ್ನೆ ನೋಡೋಣ. ಭೀಮನಾಯಕನ ಮನ ಪರಿವರ್ತನೆ ಹೇಗಾಯಿತು? ಬೇಡರಹಳ್ಳಿಯ ಭೀಮನಾಯಕ, ಕಳ್ಳರ ಗುಂಪಿನ ಭೀಮನಾಯಕ, ವಿಕಾರ ಆಕೃತಿಯ ಭೀಮನಾಯಕನ ಮನಸ್ಸು ಕಲ್ಲಾಗಿತ್ತು. ಅದು ಬೆಣ್ಣೆ ಥರ ಮೃದುವಾಗಿ ಕರಗೋಗೋದಕ್ಕೆ ಕಾರಣವಾದ ಅಂಶಗಳು ವೈದ್ಯರು ಹೇಳಿದ ಆ ಒಂದು ಮಾತು ಯಾವುದದು? ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವುದು ದೇವರ ಕೆಲಸ. ಈ ಮಾತಿದೆಯಲ್ಲ, ಇದು ಭೀಮನಾಯಕನ ಹೃದಯವನ್ನ ತಟ್ಟಿತು, ಚುಚ್ಚಿತು. ಈ ಒಂದು ಡೆಫಿನೇಷನ್, ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವುದು ದೇವರ ಕೆಲಸ. ಈ ಮಾತನ್ನ ಅರ್ಥಕೊಂಡಂತಹ ಭೀಮನಾಯಕ, ನಾನು ಯಾವುದು ಒಳ್ಳೆ ಕೆಲಸ ಮಾಡಿದ್ದೀನಿ, ಅದೆಲ್ಲ ಪಾಪದ ಕೆಲಸ ಅಲ್ಲ ಅಂತೇಳಿ ತನಗೆ ತಾನೇ ಪ್ರಶ್ನೆ ಹಾಕ್ಕೊಂಡು ಅವನ ಮನಸ್ಸನ್ನ ಪರಿವರ್ತನೆದಕ್ಕೆ ಈ ಒಂದು ಅಂಶ ಬಹಳ ಪ್ರಮುಖವಾಗುತ್ತೆ. ಈ ಮಾತುಗಳೇ ನನ್ನ ಮೇಲೆ ಹೇಳಿರ್ತಕ್ಕಂಥ ಮಾತುಗಳು. ಹಕ್ಕಿಗಳ ಗೂಡನ್ನು ನಿರ್ಮಿಸುವ ಉದ್ದೇಶ ಏನು? ಯಾಕೆ ಕಟ್ಟುತ್ತೆ? ಏನು ಉದ್ದೇಶ? ಮಳೆ, ಶೀತಗಾಳಿ, ಬಿರುಗಾಳಿ, ಪ್ರವಾಹ. ಮುಂದಿನ ಪಾಯಿಂಟ್ ನೋಡೋದಾದ್ರೆ, ಪ್ರಖರ ಸೂರ್ಯರಶ್ಮಿ ಅಂದ್ರೆ ಸೂರ್ಯನ ನೇರಳಾತೀತ ಕಿರಣಗಳು ತುಂಬಾ ಅಪಾಯ. ಅದರಿಂದ ರಕ್ಷಣೆ ಪಡೆದುಕೊಳ್ಳಲು ಹಕ್ಕಿಗಳು ಗೂಡನ್ನ ನಿರ್ಮಿಸುತ್ತೆ.
ತಮ್ಮ ಮೊಟ್ಟೆ ಮರಿ ಜೋಡಿ ಪದ ತಮ್ಮ ಮೊಟ್ಟೆ ಮರಿಗಳನ್ನು ಬೇಟೆಯಾಡುವ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಹಕ್ಕಿಗಳು ಗೂಡನ್ನು ಕಟ್ಟುತ್ತವೆ. ಇದು ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶ ಏನು ಅಂತ ಹೇಳಿ. ಮಕ್ಕಳೇ, ಜಸ್ಟ್ 4 ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೀನಿ. ಐ ಹೋಪ್ ನೀವು ಇದನ್ನ ನೋಡಿದ್ಮೇಲೆ ನೀವು ಬರೆದಿರ್ತಕ್ಕಂಥ ಉತ್ತರ ಇದಕ್ಕೆ ಟ್ಯಾಲಿ ಆದರೆ ಖಂಡಿತವಾಗ್ಲೂ ನಿಮ್ಗೆ ಅಂಕಗಳು ಸಿಗುತ್ತೆ. ನಾನು ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಪ್ರಶ್ನೆಗಳಿಂದ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.